ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ ಜಾನು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ವಿರಾಟ್, ನೀನೀಗ ತಾನೇ ಸಂಸಾರನ ಸಾಗರಕ್ಕೆ ಇಳಿದಿದ್ಯಾ. ಇದ್ರ ಆಳ ಆಗ್ಲ ನಿನಗೆ ಗೊತ್ತಿಲ್ಲ. ನೀನೆಷ್ಟೇ ಒಳ್ಳೆ ಈಜ್ಗಾರ ಆದ್ರೂ ನೀರ್ ಕುಡಿಲೇಬೇಕು. ನೀರ್ ಕುಡಿಬೇಕಲ್ಲ ಅಂತ ಹಿಂಜರಿಬಾರ್ದು. ಈ ಸಂಸಾರ ಅನ್ನೋ ಸಾಗರದಲ್ಲಿ ಈಜ್ಲೇಬೇಕು. ಕೊನೆವರೆಗೂ ಹೀಗೆ ಇರುತ್ತ ಡ್ಯಾಡ್, ಬದ್ಲಾಗದೇ ಇಲ್ವಾ? ಕುಟುಂಬ ಅಂದ್ರೆ ಹಾಗೆ ಮಗ್ನೆ, ಆಗಾಗ ಈ ರೀತಿಯೆಲ್ಲ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ನಾವು ಜಾಸ್ತಿ ಮನಸ್ಸಿಗೆ ತಗೋಬಾರ್ದು. ಏನೇ ಆದ್ರೂ ಸರಿ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಸಂಸಾರ. ಏನೋ ಡ್ಯಾಡ್, ನನ್ಗಿದೆಲ್ಲ ಹೊಸ್ದು. ಸಣ್ಣ ಸಣ್ಣ ವಿಷಯಕ್ಕೆ ಮನೇಲಿ ಈ ತರ ಜಗಳ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದೆಲ್ಲ ಹೇಗ್ ಸರಿ ಮಾಡ್ಬೇಕೋ, ಹೇಗ್ ಸರಿದೂಗಿಸ್ಕೋಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಅಕ್ಕ ಯಾಕೆ ಈ ರೀತಿ ಆಡ್ತಿದ್ದಾಳೆ? ಏನಾಗಿರ್ಬೋದು? ಇರ್ಲಿ, ಭಾವನ್ನೇ ಕೇಳ್ತೀನಿ. ಸರಿ, ನೀನ್ ಮಾತಾಡು. ಹಲೋ ಜಾನ್ವಿ ಅವರೇ. ಭಾವಾ, ಅಕ್ಕ ದೇವಸ್ಥಾನಕ್ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನ್ ದೇವಸ್ಥಾನಕ್ ಬಂದಿದ್ದೆ. ಇಲ್ಲಿಗ್ ಬಂದ್ ಫೋನ್ ಮಾಡಿದ್ರೆ ನಾನ್ ಬರಲ್ಲ, ಬರಕ್ ಮನ್ಸಿಲ್ಲ ಅಂತ ಹೇಳ್ತಿದ್ದಾಳೆ. ತುಂಬಾ ಅಪ್ಸೆಟ್ ಆದಂಗಿದ್ದಾಳೆ. ಯಾಕ್ ಬಾವಾ, ಏನಾದ್ರೂ ಪ್ರಾಬ್ಲಮಾ? ನೋನೋ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅದ್ ಸರಿ, ನೀವು ಯಾವ ದೇವಸ್ಥಾನದಲ್ಲಿದ್ದೀರಾ? ದುರ್ಗಾದೇವಿ ದೇವಸ್ಥಾನ. ಅಕ್ಕಂಗ್ ಗೊತ್ತಿದೆ. ಓಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅಲ್ಲೇ ಇರಿ. ಇನ್ನ ಒಂದ್ ಅರ್ಧ ಗಂಟೆಯಲ್ಲಿ ನಿಮ್ ಅಕ್ಕನ್ ಕರ್ಕೊಂಡ್ ಬಂದು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ, ಆಯ್ತಾ? ಸರಿ ಬಾವಾ, ಬಾಯ್. ಬೇಬಿ, ಇದ್ಯಾಕ್ ಬೇಬಿ ಇಲ್ಲಿ ಕೂತಿದ್ಯಾ? ಅಲ್ಲಿ ಪೂಜೆಗೆ ಎಲ್ಲ ರೆಡಿ ಆಗಿದೆ. ಪುರೋಹಿತರು ನಿನ್ ಕರ್ಕೊಂಬರಕ್ ಹೇಳಿದ್ರು, ನಡಿ ಹೋಗೋಣ. ಇಲ್ಲ ಡ್ಯಾಡ್, ನಾನ್ ಯಾವ ಪೂಜೆಗೂ ಬರ್ತಾ ಇಲ್ಲ. ನೀವೇ ಹೋಗಿ ಕೂತ್ಕೊಳ್ಳಿ. ಪೂಜೆ ಮಾಡಿಸ್ತಾ ಇರೋದೇ ನಿನಗೋಸ್ಕರ. ಈಗ ನೀನ್ ಬರ್ದೆ ನಿನ್ನನ್ ಬಿಟ್ಟು ನಾವಿಬ್ರು ಪೂಜೆ ಕೂತ್ಕೊಂಡ್ರೆ ಹೇಳು? ಡ್ಯಾಡ್, ಹರಕೆ ಈಡೇರಿದ್ಮೇಲೆ ತಾನೆ ಅದನ್ನ ತೀರ್ಸೋದು. ಇದೇನಿದು ಅಡ್ವಾನ್ಸ್ ಪೂಜೆ? ಇದು ಅಡ್ವಾನ್ಸ್ ಪೂಜೆ ಅಲ್ಲ, ಪರಿಹಾರ ಪೂಜೆ. ನಿನ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ನೋಡು. ಮೊದ್ಲೇ ಲಂಚ ಕೊಟ್ಟು ಆಮೇಲೆ ಕೆಲಸ ಮಾಡಿಸ್ಕೊಳ್ಳೋದು ಪರಿಹಾರ ಪೂಜೆ. ಕೆಲಸ ಮಾಡ್ಕೊಡು, ಆಮೇಲೆ ಲಂಚ ಕೊಡ್ತೀನಿ ಅನ್ನೋದು ಹರಕೆ. ನಮ್ ಕೋರಿಕೆ ಏನು? ನಮ್ ಮಗಳು ಮದುವೆ ಆಗಬೇಕು ಅನ್ನೋದು. ನಿನ್ ಮನ್ಸಿನ ಕೋರಿಕೆ ಏನು? ವಿರಾಟ್ ನಿನಗೇ ಸಿಗಬೇಕು ಅನ್ನೋದು. ಈಗ ಈ ಪೂಜೆ ಮಾಡಿಸೋದ್ರಿಂದ ನಿನ್ನ ಜಾತಕದಲ್ಲಿರೋ ದೋಷ ಎಲ್ಲ ಪರಿಹಾರ ಆಗಿ ವಿರಾಟ್ ನಿನಗೆ ಸಿಕ್ಕೋ ಹಾಗಾಗ್ತಾನೆ. ಆಗ ನಿನ್ನ ಮನ್ಸಿನ ಕೋರಿಕೆ ಈಡೇರುತ್ತೆ. ಮಗಳು ಮದುವೆ ಆಯ್ತು ಅಂತ ನಾವು ಬಯಸ್ದಾಗೂ ಆಗತ್ತೆ. ಈಗ ನೀನ್ ಬಯಸಿದ ವಿರಾಟ್ ನಿನಗೆ ಸಿಕ್ಬೇಕೋ ಬೇಡವೋ? ವೀರ್ ನನಗ್ ಸಿಗ್ತಾನೆ ಅಂದ್ರೆ ನನ್ ಪ್ರಾಣ ಬಿಡೋದಕ್ಕೂ ರೆಡಿ ಇದ್ದೀನಿ. ಅಯ್ಯೋ ಹುಚ್ಚಿ, ಪ್ರಾಣ ಬಿಟ್ಟ ಮೇಲೆ ನಮ್ಗೇನು ಸಿಕ್ಕಲ್ಲ. ಬದುಕಿದ್ದಾಗ್ಲೇ ನಮ್ ಪ್ರೀತಿನ ನಾವು ದಕ್ಕಿಸ್ಕೋಬೇಕು. ಅದ್ ನಮಗ್ ದಕ್ಬೇಕು ಅಂದ್ರೆ